ಎಲ್ಲರಿಗೂ ನಮಸ್ಕಾರ. ಇವತ್ತು 2nd ಏಪ್ರಿಲ್ ವರ್ಲ್ಡ್ ಆಟಿಸಮ್ ಅವೇರ್ನೆಸ್ ಡೇ. ವರ್ಲ್ಡ್ ಆಟಿಸಮ್ ಅವೇರ್ನೆಸ್ ಡೇ ಅಲ್ಲಿ ಏನ್ ಮಾಡ್ಬೇಕು? ಇಸ್ ಇಟ್ ಅ ಡೇ ಫಾರ್ ಅ ಸೆಲೆಬ್ರೇಷನ್? ನೋ, ಇಟ್ ಇಸ್ ಅ ಡೇ ಫಾರ್ ಅವೇರ್ನೆಸ್. ಯಾರ್ಯಾರಿಗೆ ಅವೇರ್ನೆಸ್ ಬೇಕು? ಪೇರೆಂಟ್ಸ್ಗೆ ಅಷ್ಟೇನಾ? ಚಿಕ್ಕ ಮಕ್ಕಳಿಗೆ, ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗೆ, ಬಾಯ್ಸ್ಗೆ, ಮತ್ತೆ IT ಅಲ್ಲಿ ವರ್ಕ್ ಮಾಡೋರಿಗೆ, ನಮ್ಮಂತ ಪ್ರೊಫೆಷನಲ್ಸ್ಗೆ ಎಲ್ಲರಿಗೂ ಅವೇರ್ನೆಸ್ ಕೊಡಬೇಕು. ಸೊ ನಮ್ಮಂತ ಪ್ರೊಫೆಷನಲ್ ಡಾಕ್ಟರ್ಸ್ ಡ್ಯೂಟಿ ಏನಂತ ಅಂದ್ರೆ ಪಬ್ಲಿಕ್ಗೆ ಆಟಿಸಮ್ ಬಗ್ಗೆ ಎಲ್ಲ ಅವೇರ್ನೆಸ್ ಕೊಡೋದು. ನಮ್ಮ ಮೇನ್ ಗೋಲ್ ಆಫ್ ಆಟಿಸಮ್ ಇಸ್ ಹೆಲ್ಪಿಂಗ್ ಅರ್ಲಿ ಡಯಾಗ್ನೋಸಿಸ್ ವಿತ್ ಚಿಲ್ಡ್ರನ್ ವಿತ್ ರೆಡ್ ಫ್ಲಾಗ್ಸ್. ಅಂದ್ರೆ ಬೇಗ ಒಂದು ಮಗುಗೆ ಡಯಾಗ್ನೋಸ್ ಮಾಡ್ಬೋದ. 6 months, 1 year, 1.5 year ಡಯಾಗ್ನೋಸಿಸ್ ಮಾಡ್ಬೋದು. ಓಕೆ, ರೆಡ್ ಫ್ಲಾಗ್ ಅಲ್ಲಿ ಇದೆಯಾ, ಇನ್ ಅ ಸೆನ್ಸ್ ಮಗು ಡೇಂಜರ್ ಝೋನ್ ಅಲ್ಲಿ ಇದೆಯಾ, ಆಟಿಸಮ್ ಬಿಟ್ರೆ ಆಟಿಸಮ್ಗೆ ಸ್ಪೆಕ್ಟ್ರಮ್ಗೆ ಎಂಟರ್ ಆಗುತ್ತಾ ಅನ್ನೋದು ಒಂದು ಕಂಡುಹಿಡಿಬಹುದು. ಅಂಡ್ ಸೆಕೆಂಡ್ ಥಿಂಗ್ ಇಸ್ ಅವೇರ್ನೆಸ್ ಥ್ರೂ ಡಯಾಗ್ನೋಸಿಸ್ ವಿತ್ ಅ ರೈಟ್ ಅಪ್ರೋಪ್ರಿಯೇಟ್ ಥೆರಪಿಸ್ಟ್ ಆರ್ ಅ ಡಾಕ್ಟರ್ಸ್ ಆರ್ ಅ ಪ್ರೊಫೆಷನಲ್ಸ್. ಆಲ್ರೆಡಿ ಆ ಮಗುಗೆ ಡಯಾಗ್ನೋಸ್ ಆಗಿದೆ, ಬಟ್ ಅವ್ರು ಕೊಡೋ ಥೆರಪಿಸ್ಟ್ ಬಂದು ರಿಜಿಸ್ಟರ್ ಆಗಿದಾರ, ಸರ್ಟಿಫೈಡ್ ಅಂಡ್ ಎಕ್ಸ್ಪೀರಿಯನ್ಸ್ಡ್ ಥೆರಪಿಸ್ಟ್ ಆಗಿದ್ದಾರ, ಕರೆಕ್ಟ್ ಆಗಿ ಮಗುಗೆ ಥೆರಪಿ ಕೊಡ್ತಾ ಇದೀವ ಅನ್ನೋದು ಪೇರೆಂಟ್ಸ್ಗೆ ಗೊತ್ತಾಗ್ಬೇಕು. ಬಿಕಾಸ್ ಫಿಸಿಯೋಥೆರಪಿ ಕೆಲಸ ಆಕ್ಯುಪೇಷನಲ್ ಥೆರಪಿಸ್ಟ್ ಮಾಡಕ್ ಆಗಲ್ಲ. ಆಕ್ಯುಪೇಷನಲ್ ಥೆರಪಿಸ್ಟ್ ಕೆಲಸ ನಮ್ಮಂತ ಬಿಹೇವಿಯರ್ ಅನಲಿಸ್ಟ್ ಮಾಡಕ್ ಆಗಲ್ಲ. ಅಂಡ್ ಡಯಾಗ್ನೋಸಿಸ್ ಕೆಲಸ ಎಲ್ಲಾರ್ಗು ಮಾಡಕ್ ಆಗಲ್ಲ. ಸೊ ಸರ್ಟಿಫೈಡ್ ಪೀಪಲ್ ಹತ್ರ ಹೋಗಿ, ಸರ್ಟಿಫೈಡ್ ಪ್ರೊಫೆಷನಲ್ಸ್ ಹತ್ರ ಹೋಗಿ ಕರೆಕ್ಟ್ ಆಗಿ ಮಗುಗೆ ಥೆರಪಿಸ್ ಕೊಡ್ತಾ ಇದೀವ. ಅಂಡ್ ಹೆಲ್ಪಿಂಗ್ ಪೇರೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಬಿ ಹೋಪ್ಫುಲ್ ಅಬೌಟ್ ದ ಫ್ಯೂಚರ್ ಆಫ್ ದೇರ್ ಚೈಲ್ಡ್. ಸೊ ಥೆರಪಿ ಮಕ್ಕಳು ಕೊಡೋದು ಮಾತ್ರ ಅಲ್ಲ, ಆ ನಾಲೆಜ್ ಪೇರೆಂಟ್ಸ್ಗೂ ಕೊಡ್ಬೇಕು, ಆ ಟ್ರೈನಿಂಗ್ ಪೇರೆಂಟ್ಸ್ಗೂ ಕೊಡ್ಬೇಕು, ಅಂಡ್ ಅವ್ರಿಗೆ ನಂಬಿಕೆ ತುಂಬಿಸ್ಬೇಕು. ಸೊ ಇದೆಲ್ಲ ನಮ್ಮಂತ ಅವ್ರ ಕೆಲಸ. ಸೊ ಇನ್ today's Autism Awareness Day, we really hope that in coming years or coming practice years, ನಾವು ಖಂಡಿತ ಇದನ್ನ ಮಾಡ್ತೀವಿ ಅನ್ನೋದು ನಂಬಿಕೆ ಇದೆ. So we all hope every single person know about autism, be aware about autism, be little preventive about autism, and don't ignore autism. Thank you so much. Jai Hind.